ನಿನ್ನೆ ಸಂಜೆ ರಾಜಧಾನಿ ಬೆಂಗಳೂರಲ್ಲಿ ಸುರಿದಂತ ಮಳೆ ದೊಡ್ಡ ಮಟ್ಟದ ಸಮಸ್ಯೆಗಳಿಗೆ ಕಾರಣ ಆಗಿದೆ. ಇಲ್ಲಿಯವರೆಗೂ ಕೂಡ ಆ ಸಮಸ್ಯೆಯನ್ನು ಬಗೆಹರಿಸೋದಕ್ಕೆ ಜಿಬಿಎ ಕೈಯಿಂದ ಆಗಿಲ್ಲ. ಎಲ್ಲೆಲ್ಲಿ ಮರ ಬಿದ್ದಿತ್ತೋ ಆ ಮರಗಳು ಹಾಗೇ ಇದ್ದಾವೆ. ಎಲ್ಲೆಲ್ಲಿ ನೀರು ನಿಂತಿತ್ತೋ, ಚರಂಡಿಗಳು ಬ್ಲಾಕ್ ಆಗಿ ನೀರು ನಿಂತಿತ್ತೋ, ನೀರನ್ನು ತೆರವು ಮಾಡೋದಕ್ಕೂ ಕೂಡ ಸಾಧ್ಯ ಆಗಿಲ್ಲ. ರಸ್ತೆಗಳಿಗೆ ಬಿದ್ದಿರುವಂಥ ಮರಗಳು ತೆರವಾಗಿಲ್ಲ. ಇವತ್ತು ಮಳೆ ಬಂದರೆ ಮತ್ತದೇ ಪರಿಸ್ಥಿತಿ ನಿರ್ಮಾಣ ಆಗುವಂಥ ಮುನ್ಸೂಚನೆ ಕಾಣ್ತಾ ಇದೆ. ಬೇಸಿಗೆಯ ಮಳೆ ಅವಾಂತರಗಳನ್ನು ಸೃಷ್ಟಿಸಿದೆ. ಈ ಅವಾಂತರಗಳ ಜೊತೆಗೆ ಅಧಿಕಾರಿಗಳ ನಿರ್ಲಕ್ಷ್ಯ ಎದ್ದು ಕಾಣ್ತಾ ಇದೆ. ನಿನ್ನೆ ಸುರಿದಂಥ ಮಳೆಗೆ ಬೆಂಗಳೂರಲ್ಲಿ ಬಿದ್ದಂಥ ಮರಗಳ ಸಂಖ್ಯೆ 889. ಈ ಕ್ಷಣದವರೆಗೂ ಕೂಡ ಬಹಳಷ್ಟು ಕಡೆಗಳಲ್ಲಿ ಬಿದ್ದಿರುವಂಥ ಮರಗಳನ್ನು ತೆರವು ಮಾಡೋದಕ್ಕೆ ಗತಿ ಇಲ್ಲ. ಬಿಬಿಎಂಪಿಗೆ ಅಥವಾ ಜಿಬಿಎಗೆ ಫೋನ್ ಮಾಡಿದರೆ ರಿಸೀವ್ ಮಾಡೋ ಗತಿ ಇಲ್ಲ, ದಿಕ್ಕಿಲ್ಲ ಅನ್ನುವಂಥ ಸ್ಥಿತಿ. ಜನ ಒದ್ದಾಡ್ತಿದ್ದಾರೆ, ಪರದಾಡ್ತಿದ್ದಾರೆ, ಶಾಪ ಹಾಕ್ತಿದ್ದಾರೆ, ಆಕ್ರೋಶ ವ್ಯಕ್ತಪಡಿಸ್ತಿದ್ದಾರೆ. ಬಟ್ ಏನು ಮಾಡಿದ್ರು ಏನೂ ಪ್ರಯೋಜನ ಇಲ್ಲ. ಹೇಳೋರು ಕೇಳೋರು ಇಲ್ಲ ಅನ್ನುವಂಥ ವ್ಯವಸ್ಥೆಯೊಳಗೆ ರಾಜಧಾನಿ ಬೆಂಗಳೂರಿದೆ. ಇಡೀ ರಾಜಧಾನಿಗೆ ಒಂದು ಸ್ಥಳೀಯಾಡಳಿತದ ವ್ಯವಸ್ಥೆ ಇದೆ. 5 ಪಾಲಿಕೆಗಳಿದ್ದಾವೆ. ಆಯುಕ್ತರು, ಇನ್ನೊಬ್ಬರು, ಮತ್ತೊಬ್ಬರು, ಅಧಿಕಾರಿಗಳು, ಮಂತ್ರಿಗಳು ಎಲ್ಲರೂ ಇದ್ದಾರೆ. ಹೇಳಿಕೊಳ್ಳೋದಕ್ಕೆ ಎಲ್ಲರೂ ಇದ್ದಾರೆ. ಸಮಸ್ಯೆ ಆದಾಗ ಒಬ್ಬರೂ ಇಲ್ಲ ಅನ್ನುವಂಥ ಸ್ಥಿತಿಯಲ್ಲಿ ರಾಜಧಾನಿ ಇರುವುದು. ಇಲ್ಲಿ ನಿನ್ನೆ ಸುರಿದಂಥ ಮಳೆಯಿಂದಾಗಿ ಸಮಸ್ಯೆ ಸೃಷ್ಟಿಯಾದಾಗ ಅಧಿಕಾರಿಗಳು ಕೊಡ್ತಾ ಇರುವಂಥ ಉತ್ತರ ಹೆಂಗಿದೆ, ಅಥವಾ ಇದರ ಜವಾಬ್ದಾರಿ ಹೊತ್ತಿರುವಂಥ ಸಚಿವರು ಕೊಡ್ತಾ ಇರುವಂಥ ಉತ್ತರ ಹೆಂಗಿದೆ ಅಂತಂದ್ರೆ, ಮಳೆ ಜೋರು ಬಂದ್ರೆ ಏನ್ರಿ ಮಾಡೋಕ್ಕಾಗತ್ತೆ? ಮಳೆ ಬರುತ್ತೆ ಅಂತ ಯಾರಿಗೆ ಗೊತ್ತಿತ್ತು? ಈ ರೀತಿ ಬರುತ್ತೆ ಅಂತ ಯಾರಿಗೆ ಗೊತ್ತಿತ್ತು? ಜಗತ್ತಿನ ಯಾವ ಊರಲ್ಲೂ ಕೂಡ ಮಳೆ ನಾನು ನಾಳೆ ಬರ್ತಾ ಇದ್ದೀನಿ ಅಂತ ನೋಟಿಸ್ ಕೊಟ್ಟು ಸರ್ಕಾರದಿಂದ ಪರ್ಮಿಷನ್ ತೆಗೆದುಕೊಂಡು ಮಳೆ ಸುರಿಯಲ್ಲ. ಮಳೆ ಬರೋ ಸಮಯದಲ್ಲಿ ಬರುತ್ತೆ. ಹವಾಮಾನ ಇಲಾಖೆ ಮುನ್ಸೂಚನೆಯನ್ನು ಕೊಡಬೇಕಿತ್ತು, ಕೊಟ್ಟಿತ್ತು. ಇವರು ಸಿದ್ಧತೆ ಏನು ಮಾಡಿಕೊಂಡಿದ್ರು ಅನ್ನೋದು ಪ್ರಶ್ನೆಯಾಗುತ್ತೆ. ನೀವು ಕೇಳಬಹುದು, ಗೋಡೆ ಬಿದ್ದಿದ್ದಕ್ಕೆ ಅಧಿಕಾರಿಗಳು ಏನು ಮಾಡೋದಕ್ರಿ ಸಾಧ್ಯ? ಕರೆಕ್ಟ್, ನಾನು ಇಲ್ಲ ಅನ್ನಲ್ಲ. ಗೋಡೆ ಬಿದ್ದಿದ್ದಕ್ಕೆ ಅಧಿಕಾರಿಗಳು ಏನು ಮಾಡೋದಕ್ಕಾಗಲ್ಲ, ಓಕೆ. ಬಟ್ ನಮ್ಮ ಏರಿಯಾದಲ್ಲಿ ಶಿಥಿಲವಾಗಿರುವಂಥ ಗೋಡೆ ಇದೆ ಅನ್ನೋದನ್ನು ಫೈಂಡ್ ಔಟ್ ಮಾಡೋ ಜವಾಬ್ದಾರಿ ಇವ್ರದೇ ಆಗಿತ್ತು. ಬೀಳುವಂಥ ಸ್ಥಿತಿಯಲ್ಲಿರುವಂಥ ಮರಗಳಿದ್ದಾವೆ, ಅದನ್ನು ತೆರವು ಮಾಡಬೇಕು ಅನ್ನುವಂಥ ಕಾಮನ್ ಸೆನ್ಸ್ ಇವರಿಗೆ ಇರಬೇಕಿತ್ತು. ಕೊಂಬೆಗಳು ಬೀಳುತ್ತೆ ಅನ್ನೋದನ್ನು ಗುರುತು ಮಾಡಬೇಕಿತ್ತು, ಅದು ಮಾಡಲಿಲ್ಲ. ಚರಂಡಿಗಳು ಹೂಳು ತುಂಬಿಕೊಂಡಿದೆ, ಅದನ್ನು ಕ್ಲೀನ್ ಮಾಡಬೇಕಿತ್ತು, ಅದನ್ನು ಮಾಡಲಿಲ್ಲ. ಅಂಡರ್ ಪಾಸ್ಗಳಲ್ಲಿ ನೀರು ಹರಿದು ಹೋಗಲ್ಲ, ಅದನ್ನು ಸರಿ ಮಾಡಬೇಕಿತ್ತು, ಮಾಡಲಿಲ್ಲ. ಅದು ಯಾವುದನ್ನು ಮಾಡದೆ ಮಳೆಗೆ ಬೈದ್ರೆ ಮಳೆ ಬರೋ ಸಮಯದಲ್ಲಿ ಬರುತ್ತೆ. ಇಲ್ಲಿ ಬಿಬಿಎಂಪಿ ಅಥವಾ ಜಿಬಿಎ ಅನ್ನುವಂಥ ವ್ಯವಸ್ಥೆ ಇದೆ. ವಾರ್ಡಿಗೊಬ್ಬ ಇಂಜಿನಿಯರು, ಜೂನಿಯರ್ ಇಂಜಿನಿಯರು, ಸುಡುಗಾಡು ಇಂಜಿನಿಯರು, ಹೆಸರಿಗೆ ಎಲ್ಲರೂ ಇದ್ದಾರೆ. ಈಗೆಲ್ಲ ಹಾಳಾಗೋಗಿದ್ದಾರೆ ಎಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.